ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಇನ್ನೊಮ್ಮೆ ಚರ್ಚೆಗೆ ಬಂದಿದೆ. ಅಲ್ಲಿನ ಶುಚಿತ್ವ ಕಾರ್ಮಿಕರಾಗಿದ್ದವರು ಒಬ್ಬರು ಕಳೆದ ವಾರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ, ನಾನು ಈ ರೀತಿ ಶುಚಿತ್ವದ ಕಾರ್ಮಿಕನಾಗಿದ್ದೆ, ನಾನು 100 ಶವಗಳನ್ನು ಹೂತು ಹಾಕಿದ್ದೇನೆ, ಇದು ಅಲ್ಲಿನ ಜನರ ನಿರ್ದೇಶನದಂತೆ ನಾನು ಮಾಡಿದ್ದೇನೆ, 100 ಶವಗಳನ್ನು ನಾನು ಹೂತು ಹಾಕಿದ್ದೇನೆ, ಅದರಲ್ಲಿ ಬಹುಪಾಲು ಹೆಣ್ಣು ಮಕ್ಕಳು, ಹದಿಹರೆಯದವರು. ಆ ಹೆಣ್ಣುಮಕ್ಕಳ ಶವ ಹೂತು ಹಾಕಿದಾಗ ಅವರ ಮೇಲೆ ಗಾಯಗಳಿದ್ವು. ಅದೇ ರೀತಿ ಅವರ ಒಳ ಉಡುಪುಗಳಿರಲಿಲ್ಲ. ಅಂದರೆ ಇದರಲ್ಲಿ ಬಲಾತ್ಕಾರ ಆಗಿರುವಂತಹ ಶಂಕೆಗಳಿದೆ ಎನ್ನುವಂಥ ವಿಚಾರಗಳು ಪ್ರಸ್ತಾಪ ಆಗಿದೆ. ಮತ್ತು ಅಲ್ಲಿ ಒಂದು ಶವವನ್ನು ಅವರು ಹೂತು ಹಾಕಿದ ಶವವನ್ನು ತೆಗೆದು ಅದರ ತಲೆಬೂಡೆ ಇತ್ಯಾದಿಗಳ ಅವಶೇಷಗಳನ್ನು ಕೂಡ ಸ್ಟೇಷನ್ಗೆ ನೀಡಿರ್ತಾರೆ. ಇಲ್ಲಿ ಆನಂತರ ಕೋರ್ಟ್ಗಳಲ್ಲೂ ಕೂಡ ಈ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಇದು ಇತಿಹಾಸದ ಅತಿ ದೊಡ್ಡ ಪ್ರಕರಣ ಆಗಿದ್ದು, ಅತಿ ದೊಡ್ಡ ದುರಂತ ಆಗಿರುವಂಥದ್ದು, 100 ಜನರ ಶವವನ್ನು ಹೂತು ಹಾಕಿರುವಂಥದ್ದು. ಹಾಗಾಗಿ ಇದು ಅತ್ಯಂತ ಗಂಭೀರವಾದಂಥ ಒಂದು ಪ್ರಕರಣ. ಈ ಪ್ರಕರಣದ ಬಗ್ಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿರುವುದೇನೆಂದರೆ, ಬಹಳ ಮುಖ್ಯವಾಗಿ ಈ ವಿಚಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಒಂದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿಕೊಂಡು ಅವರ ಉಸ್ತುವಾರಿಯಲ್ಲಿ ತನಿಖೆ ನಡೀಬೇಕು. ಬೆಳ್ತಂಗಡಿ ಪೊಲೀಸರಿಂದ ಈ ತನಿಖೆ ಸಾಧ್ಯ ಇಲ್ಲ ಅನ್ನೋಂಥದ್ದು. ಯಾಕೆಂತಂದರೆ ಸಾಕ್ಷಿಗಳನ್ನು ನಾಶಪಡುವ ಅಥವಾ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಇದರ ಬಗ್ಗೆ ಈಗಲ್ಲ, ಇದರ ಬಗ್ಗೆ 1983ರಲ್ಲೇ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಅಂದರೆ 1983ರಲ್ಲಿ 2 ಯುವಕರ ಶವಗಳನ್ನು ವಾರಸುದಾರಿಗೆ ಒಪ್ಪಿಸದೆ ದಫನ್ ಮಾಡಿರ್ತಾರೆ. ಆ ಪೇರೆಂಟ್ಸ್ ಬಂದು ಕೇಳಿದಾಗ ಅದಕ್ಕೆ ಅವರು ಉತ್ತರ ಕೊಡೋದಿಲ್ಲ. ಪೇರೆಂಟ್ಸ್ಗಳು ಪೊಲೀಸ್ ಸ್ಟೇಷನಲ್ಲಿ ಕೇಳಿದಾಗ ಅವರಿಗೆ ಹಲ್ಲೆ ಮಾಡಲಾಗ್ತದೆ, ಅವ್ರನ್ನ ದೋಚಲಾಗ್ತದೆ. ಈ ವಿಚಾರ 1983ರಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ. ಅಂದರೆ ಬೆಳ್ತಂಗಡಿ ಪೊಲೀಸರ ಒಂದು ದೌರ್ಜನ್ಯ ಅಲ್ಲಿ ಅಂದರೆ 2 ಶವ ಸಿಕ್ಕಿದಾಗ ಅದರ ವಾರಸುದಾರರಿಗೂ ಒಪ್ಪಿಸೋದಿಲ್ಲ, ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೂಡ ಮಾಡೋದಿಲ್ಲ, ಮಾಡದೆ ಹೂತು ಹಾಕ್ತಾರೆ ಅಂತಂದರೆ ಅದಕ್ಕೆ ಅದರ ಹಿನ್ನೆಲೆ ಇರಬೇಕು. ಯಾರೋ ಇನ್ಫ್ಲೂಯೆನ್ಸ್ ಜನ ಅದನ್ನು ಹೂತು ಹಾಕಿಸಿರ್ತಾರೆ. ಇದಕ್ಕೆ ಬಲವಾದ ಹಲವಾರು ಕಾರಣಗಳಿದೆ. ಹಾಗಾಗಿ ಈ ವಿಚಾರದಲ್ಲಿ ಬೆಳ್ತಂಗಡಿ ಪೊಲೀಸರಿಂದ ನ್ಯಾಯ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಕ್ಷ್ಯಗಳಿದೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಈ ವಿಚಾರದಲ್ಲಿ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವರ ಉಸ್ತುವಾರಿಯಲ್ಲಿ SIT ತನಿಖೆ ರಚನೆ ಮಾಡಬೇಕು. ಪ್ರಾಮಾಣಿಕರಾದ ಒಳ್ಳೆಯ ಉತ್ತಮ ಸರ್ವಿಸ್ ರೆಕಾರ್ಡ್ ಇರುವಂಥ ಆಫೀಸರ್ಗಳನ್ನ ಇಲ್ಲಿ ಡೆಪ್ಯೂಟ್ ಮಾಡಬೇಕು. ಅದೇ ರೀತಿ ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ಮಾಡಲು ನಿರ್ಧರಿಸಿದೆ. ಎಲ್ಲಿಯವರೆಗೆ ಈ ಜನಗಳಿಗೆ ನ್ಯಾಯ ಸಿಗೋದಿಲ್ವೋ, ಸಂತ್ರಸ್ತರಿಗೆ ನ್ಯಾಯ ಸಿಗೋದಿಲ್ವೋ, ಆ ನ್ಯಾಯ ಸಿಗುವವರೆಗೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಮತ್ತು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ.